ಏನೋ ಒಂದು ಮಾತಾಡಿದ್ದಾರೆ, ಅದು ಇವತ್ತು ವೈರಲ್ ಆಗ್ತಾಯಿದೆ. ಇಲ್ಲ ತಮಿಳಿಂದ ಕನ್ನಡ ಹುಟ್ಟಿತು ಅಂತೇಳಿ. ಇವತ್ತು ಕನ್ನಡದ ತೆಲುಗು ಹುಟ್ಟಿತು ಅಂತ ಹೇಳೋಕ್ಕಾಗ್ತದನ? ತೆಲುಗಿನಿಂದ ಮಲಯಾಳಂ ಹುಟ್ಟಿತು ಅಂತ ಹೇಳೋಕ್ಕಾಗ್ತದನ? ಇವರೆಲ್ಲ ಅಕ್ಕ ತಂಗಿ ಭಾಷೆಗಳು, ತಮಿಳು, ತೆಲುಗು, ಕನ್ನಡ, ಮಲಯಾಳಂ. ಹೌದು, ಕನ್ನಡಕ್ಕಿಂತ ಹೊಸದಾದ್ದು ತೆಲುಗು. ತಮಿಳು ಹಳೆಯದು, ಅಕ್ಕನ್ರಿ, ಹಿರಿಯ ಅಕ್ಕನ್ರಿ. ಎರಡನೇದು ಕನ್ನಡ, ಮೂರನೇದು ತೆಲುಗು, ನಾಲ್ಕನೇದು ಮಲಯಾಳಮ್ಮ. ಆನಂತರ ಈ ಇನ್ನುಳಿದ ಭಾಷೆಗಳು ಬರ್ತಾವೆ, ನಮ್ಮ ದೃಢಜನ್ಯವಾದ ಭಾಷೆಗಳು. ಆದರೆ ಇವತ್ತು ಈ ಕಮಲ್ ಹಾಸನ್ ಇದನ್ನು ಮಾತಾಡಿ ತಪ್ಪು ಮಾಡಿದ್ದಾರೆ ಅಂತ. ಅದು ಈ ಒಂದು ಥಗ್ ಲೈಫ್ ಅನ್ನೋಂಥ ಚೆನ್ನೈನಲ್ಲೇ ನಡೆದಂಥ ಘಟನೆ. ಆ ಸಂದರ್ಭದಲ್ಲಿ ನಮ್ಮ ಕನ್ನಡದ ಶಿವರಾಜ್ ಕುಮಾರ್ ಅವರು ಹಾಜರಿದ್ದರು ಅಂತೇಳಿ. ಮತ್ತು ರಾಜ್ಕುಮಾರ್ ಕುಟುಂಬದ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನು ಮಾತಾಡಿದ್ದಾರೆ ಕಮಲ್ ಹಾಸನ್ ಅವ್ರನ್ನ. ಕಮಲ್ ಹಾಸನ್ ಅವರು ಕಮಲ್ ಹಾಸನ್ ಅವರನ್ನು ನಾವು ಈಗ ಟೀಕೆ ಮಾಡೋದು ಕಷ್ಟ. ಆದರೆ ಕನ್ನಡ ಮಾತ್ರ ತಮಿಳಿಂದ ಹುಟ್ಟಿದ್ದಲ್ಲ ಅನ್ನೋ ಮಾತನ್ನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ಬೇಕಾಗಿದೆ. ಇಂಥ ಮಾತು ಮಾತಾಡಲಿಕ್ಕೆ ಹೋಗಬಾರ್ದು. ತಮ್ಮ ಕ್ಷೇತ್ರದ ಒಬ್ಬ ಅಭಿನಯ ಅಥವಾ ನಟ, ಒಬ್ಬ ಪ್ರತಿಭಾವಂತ, ಅದ್ರ ಬಗ್ಗೆ ಯಾರು ಎರಡನೇ ಮಾತು ಮಾತಾಡೋ ಅವಶ್ಯಕತೆ ಇಲ್ಲ. ಮತ್ತು ಅದೇ ಕಾಲಕ್ಕೆ ರಾಜ್ಕುಮಾರ್ ಅವರ ಮನೆತನದ ಬಗ್ಗೆ ಅವರ ಗೌರವದ ಮೂಲತಃ ರಾಜ್ಕುಮಾರ್ ಅವರು ತಮಿಳರು, ಅದು ಕನ್ನಡದಲ್ಲಿ ವರ್ಕ್ ಮಾಡಿದ್ದಾರೆ. ಅಕ್ಕ ತಂಗಿಯ ಭಾಷೆ, ಒಬ್ರಿಗೊಬ್ರು ಸಹಾಯ ಸಹಕಾರ ಇದ್ದೇ ಇರೋದು. ಆದರೆ ಐತಿಹಾಸಿಕ ಸತ್ಯಗಳನ್ನು ತಮಗೆ ಹೆಂಗೆ ಬೇಕು ಹಂಗೆ ಮುರಿದು ಹೇಳುವಂಥ ಕೆಲಸಗಳು ಆಗಬಾರ್ದು.